ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆಗ್ತಾನೆ ರನ್ವೇ ಮೇಲೆ ಇಳಿದು ವಿಮಾನದಿಂದ 27 ವರ್ಷದ ಒಬ್ಬ ಹುಡುಗ. ಕಪ್ಪು ಬಣ್ಣದ ಸೂಟ್ ಧರಿಸಿ, ರಫ್ ಗಡ್ಡ, ಗಟ್ಟಿಮುಟ್ಟಾದ ದೇಹ, ಚಿರತೆಯಂಥ ನೋಟ, ನಡಿಗೆಯಲ್ಲಿ ರಾಜಗಾಂಭೀರ್ಯ ಮೆರೆಯುತ್ತಾ 6 ಅಡಿ ಎತ್ತರದ ಆ ಸುಂದರ ಎಲ್ಲರಿಗಿಂತ ಮೊದಲು ಕೆಳಗಿಳಿತಿದ್ದಾನೆ. ವಿಮಾನದಿಂದ ಇಳಿಯುತ್ತಾ ಕೊನೆ ಮೆಟ್ಟಿಲಿನಿಂದ ನೆಲದ ಮೇಲೆ ಕಾಲಿಡತ್ಲೆ ವಿಜಯದ ಗರ್ವ ಹಾಗೂ ಅಹಂಕಾರ ತುಂಬಿದ ನಗು ಅವನ ತುಟಿ ಮೇಲೆ. ಆ ನಗುವನ್ನು ಹಾಗೆ ಉಳಿಸ್ಕೊಂಡು ವಿಮಾನ ನಿಲ್ದಾಣದ ಒಳಗೆ ಹೋಗಿ ಲಗೇಜ್ ಎಲ್ಲ ಚೆಕ್-ಇನ್ ಮಾಡಿ ಅವನು ಎಸ್ಕಲೇಟರ್ ಮೂಲಕ ಕೆಳಗೆ ಬರ್ತಾ ಇದ್ದರೆ, ಅವನ ಪಕ್ಕದಲ್ಲೇ ಮೇಲೆ ಹೋಗ್ತಿದ್ದ ಎಸ್ಕಲೇಟರ್ನಲ್ಲಿ ಯಾರದೋ ಫೋನ್ ರಿಂಗ್ ಟೋನ್. ನಾನೇ ಬರ್ತಿದ್ದೀನಿ, ಬೇಡ ಅಂದರೂ ಬಿಡ್ತೀನಾ ಅಂತ ಕೇಳಿಸ್ತಿದ್ರೆ, ಆ ರಿಂಗ್ ಟೋನ್ ಕೇಳಿ ಅವನ ಕಣ್ಣುಗಳಲ್ಲಿ ಕ್ರೂರವಾದ ನಗು ಮಿಂಚಿತ್ತು. ಆ ಹಾಡನ್ನು, ಅದರಲ್ಲಿನ ಫೀಲನ್ನು ಅವನು ಎಂಜಾಯ್ ಮಾಡತ್ಲೆ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದು ಅವನಿಗಾಗಿ ಈಗಾಗಲೇ ಕಾಯ್ತಿದ್ದಂಥ ಕಪ್ಪು ಬಣ್ಣದ ಫೆರಾರಿ ಕಾರಿನ ಹತ್ರ ಹೋಗಿ ಅಲ್ಲಿ ತಲೆ ಬಗ್ಗಿಸಿ ವಿನಯದಿಂದ ಬಾಗಿಲು ತೆರೀತಿದ್ದಂತಹ ಡ್ರೈವರ್ನನ್ನು ಚುರುಕಾಗಿ ಒಂದು ನೋಟ ನೋಡಿ ಕೀ ಅನ್ನುವಂತೆ ಮುಂದೆ ಕೈ ಚಾಚಿದ. ಆ ಡ್ರೈವರ್ ಕೀಯನ್ನು ಕೊಡದೆ, ಆದರೆ ಸರ್, ನಿಮಗೆ ಈ ಸಿಟಿ, ಈ ರಸ್ತೆಗಳು ಎಲ್ಲ ಹೊಸದಲ್ವಾ ಅಂತ ನುಣುಚ್ಕೊಳ್ಳೋದಕ್ಕೆ ನೋಡಿದಾಗ ಸಿಟ್ಟು ನೆತ್ತಿಗೇರಿದ ಅವನು ಡ್ರೈವರ್ ತೆರೆದಿದ್ದ ಹಿಂಬದಿ ಬಾಗಿಲನ್ನು ಜೋರಾಗಿ ಒಂದು ಒದೆ ಒದ್ದ. ಎಷ್ಟು ಜೋರಾಗಂದರೆ ಆ ಬಾಗಿಲು ಮತ್ತು ಕಾರಿನ ಮಧ್ಯೆ ಯಾರದಾದ್ರೂ ಕೈ ಇದ್ದಿದ್ರೆ ಖಂಡಿತ ಮೂಳೆಗಳು ಪುಡಿ ಪುಡಿ ಆಗಿಬಿಡ್ತಿದ್ವು. ಆ ಶಬ್ದಕ್ಕೆ ಅರ್ಧ ಜೀವ ಹೋದಂತಾದ ಡ್ರೈವರ್ ತಕ್ಷಣ ಕೀ ತೆಗೆದು ಅವನ ಕೈಗಿಟ್ಬಿಟ್ಟ. 2 ನಿಮಿಷಕ್ಕೆ ಶುರುವಾದ ಕಾರು 4ನೇ ನಿಮಿಷಕ್ಕೆ ಆ ಡ್ರೈವರ್ ಕಣ್ಣಳತೆಯಿಂದ ದೂರ ಹೋಗ್ಬಿಡ್ತು. ಊರಿನ ಹೊರವಲಯ, ಜನಸಂಚಾರ ವಿರಳವಾಗಿರುವಂತಹ ಜಾಗ. ಒಂದು ಕಾರು ಅತಿ ವೇಗವಾಗಿ ಹೋಗ್ತಿದ್ದ ಕಾರಣ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಉಚ್ಕೊಂಡು ಹೋಗಿ ಬ್ರೇಕ್ ಫೇಲ್ ಆಗಿ ರಸ್ತೆ ಪಕ್ಕದ ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದು ನಿಂತು. ಆ ಕಾರ್ನಲ್ಲಿದ್ದ ವ್ಯಕ್ತಿ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದ ಕಾರಣ ಪ್ರಾಣಾಪಾಯ ಆಗದಿದ್ರೂ ಪ್ರಜ್ಞೆ ತಪ್ಪುವಷ್ಟು ಏಟಂತೂ ಬಿದ್ದಿತ್ತು. ತೆರೆದಿದ್ದ ಬಾಗಿಲಿನಿಂದ ಆ ಮನುಷ್ಯ ಮಾತ್ರ ಅಲ್ಲದೆ ಮೈಯಲ್ಲಿದ್ದ ರಕ್ತವು ಹೊರಬರ್ತಾ ಇತ್ತು. ಆ ರಸ್ತೆಯಲ್ಲಿ ಜನ ಕಡಿಮೆ ಇದ್ದರೂ ಅಪರೂಪಕ್ಕೆ ಬರ್ತಿದ್ದಂತಹ ವಾಹನಗಳಲ್ಲಿದ್ದವರು ಆ ಆಕ್ಸಿಡೆಂಟನ್ನು ನೋಡಿ ನಮ್ಗೆ ಆಗಬೇಕು ಅಂತ ಸುಮ್ಮನೆ ಹೋಗ್ತಿದ್ರು. ಅದೇ ಸಮಯದಲ್ಲಿ ಅತ್ತ ಕಡೆಯಿಂದ ಸ್ಕೂಟಿಯಲ್ಲಿ ಅತಿ ವೇಗವಾಗಿ ಓಡಿಸ್ಕೊಂಡು ಯಾವುದೋ ಅವಸರದಲ್ಲಿ ಹೋಗ್ತಿದ್ದ 25 ವರ್ಷದ ಹುಡುಗಿ ಅಚಾನಕ್ಕಾಗಿ ತಲೆ ತಿರುಗಿಸಿ ಆ ಅಪಘಾತವನ್ನು ನೋಡಿದ್ಲು. ತಾನು ಕೂಡ ಎಲ್ಲರಂತೆ ನನಗ್ಯಾಕೆ ಇದು ಅಂತ ಅಂದ್ಕೊಳ್ದೆ ಆಕ್ಸಿಡೆಂಟ್ ಆದ ಕಾರು, ಅದರಿಂದ ಅರ್ಧ ಹೊರಗೆ ಬಿದ್ದಿದ್ದಂಥ ವ್ಯಕ್ತಿಯನ್ನು ನೋಡಿದ್ಲೇ ಸಡನ್ ಬ್ರೇಕ್ ಹಾಕಿ ಸ್ಕೂಟಿ ನಿಲ್ಲಿಸಿ ಅಲ್ಲೇ ಸ್ಟ್ಯಾಂಡ್ ಹಾಕಿ ಕಾರ್ನ ಹತ್ರ ಅವಳು ಓಡಿದ್ಲು. ಅಪಘಾತದ ಸಮಯದಲ್ಲಿ ಆ ವ್ಯಕ್ತಿ ತಲೆ ಸ್ಟೀರಿಂಗ್ಗೆ ಜೋರಾಗಿ ಬಡ್ದಿದ್ದರಿಂದ ಹಣೆಯಿಂದ ರಕ್ತ ಹನಿ ಹನಿಯಾಗಿ ಸುರಿತಿತ್ತು. ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಸ್ಟೀರಿಂಗನ್ನು ಇನ್ನೂ ಗಟ್ಟಿಯಾಗಿ ಹಿಡಿದಿದ್ದ. ಅವನ ಕೈಯನ್ನು ಬಲವಂತವಾಗಿ ಬಿಡಿಸಿ ನಾಡಿ ಮಿಡಿತವನ್ನು ನೋಡಿದಾಗ ಅದು ತುಂಬಾ ಕಡಿಮೆ ಇರೋದು ಅವಳಿಗೆ ತಿಳಿಯಿತು. ಅಯ್ಯೋ ದೇವ್ರೇ, ಇವರಿಗೆ ತಕ್ಷಣ ಚಿಕಿತ್ಸೆ ಶುರು ಮಾಡಬೇಕು, ಇಲ್ಲದಿದ್ದರೆ ತುಂಬ ಡೇಂಜರ್ ಅಂದ್ಕೊಂಡು ಸುತ್ತಲೂ ಯಾರಾದರೂ ಸಹಾಯಕ್ಕೆ ಸಿಗ್ತಾರಾ ಅಂತ ನೋಡಿದ್ಲು ಆಕೆ. ಆದರೆ ಅದು ಊರಿನ ಹೊರವಲಯ ಆಗಿದ್ದರಿಂದ ಅಲ್ಲಿ ಯಾರೂ ಇರಲಿಲ್ಲ. ರಸ್ತೆಯಲ್ಲಿ ಮಾತ್ರ 5 ನಿಮಿಷಕ್ಕೊಮ್ಮೆ ಒಂದೊಂದು ವಾಹನ ಹೋಗ್ತಿತ್ತು. ತಕ್ಷಣ ರಸ್ತೆ ಓಡಿಬಂದು ಹೋಗುವಂಥ ವಾಹನಗಳನ್ನ ನಿಲ್ಲಿಸಲು ಸಹಾಯ ಕೇಳೋದಕ್ಕೆ ಅವಳು ಪ್ರಯತ್ನಿಸಿದ್ಲು. ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಸುಂದರ ಹುಡುಗಿ ಸಹಾಯ ಕೇಳ್ತಿದ್ರೆ ಎದುರಿಗೆ ಬರೋ ಪ್ರತಿಯೊಂದು ವಾಹನವೂ ನಿಲ್ತಿತ್ತು.
ಹುಡುಗಿಯನ್ನು ನೋಡುತ್ತಲೇ ಗಾಜಿಳಿಸಿ, ಹೇಳಿ ಬ್ಯೂಟಿಫುಲ್, ನಿಮಗೆ ಏನು ಸಹಾಯ ಬೇಕು ಅಂತ ಕೇಳ್ತಿದ್ರು. ಆ ಹುಡುಗಿ ಸ್ವಲ್ಪ ಹೆದರತ್ಲೆ, ಸರ್, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ತಕ್ಷಣ ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಪ್ಲೀಸ್ ಸ್ವಲ್ಪ ಸಹಾಯ ಮಾಡಿ ಅಂದಾಗ, ಸಾರಿ ಮೇಡಮ್, ನನಗೆ ಅರ್ಜೆಂಟ್ ಕೆಲಸ ಇದೆ, ನನಗಾಗಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ಕಾರಣವನ್ನು ಹೇಳಿ ಅಲ್ಲಿಂದ ಜಾರ್ಕೊಂಡು ಬಿಡ್ತಿದ್ರು. ಸಮಯ ಕಳೆದಂತೆ ಆ ವ್ಯಕ್ತಿಯ ಸ್ಥಿತಿ ಗಂಭೀರವಾಗ್ತಾ ಇತ್ತು. ನಾಡಿ ಮಿಡಿತ ಕುಸಿತಿತ್ತು. 15 ನಿಮಿಷಗಳ ಕಾಲ ಸಹಾಯಕ್ಕಾಗಿ ಪರಿತಪಿಸಿದ ಆ ಹುಡುಗಿಗೆ ಇನ್ನು ತಾಳ್ಮೆ ಮುಗಿದು ಹೋಯಿತು. ಈ ಸಲ ಬರೋ ವಾಹನ ಯಾವುದಾದ್ರೂ ಸರಿ, ಅದರಲ್ಲಿರೋ ವ್ಯಕ್ತಿ ಎಂಥವನಾದರೂ ಸರಿ, ಏನೇ ಆದರೂ ಕಂಪಲ್ಸರಿ ನನ್ನ ಸಹಾಯ ಪಡೀಲೇಬೇಕು ಅಂತ ಗಟ್ಟಿಯಾಗಿ ನಿರ್ಧರಿಸಿದ್ಲು. ಅವಳು ನಿರ್ಧರಿಸಿ ದೂರದಿಂದ ಬರ್ತಿದ್ದಂಥ ಕಾರನ್ನು ನೋಡಿ ರಸ್ತೆ ಮಧ್ಯದಲ್ಲಿ ಅಡ್ಡವಾಗಿ ನಿಂತುಬಿಟ್ಲು. ವಿಮಾನ ನಿಲ್ದಾಣದಿಂದ ಅತೀ ಕೋಪದಲ್ಲಿ ಹೊರಟಿದ್ದಂಥ ಸಾಮ್ರಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಇಲ್ಲದನ್ನು ಕಂಡು ರೇಸನ್ನಂತೆ ಕಾರನ್ನ ಗಾಳಿಯಲ್ಲಾರಿಸ್ತಿದ್ದ. ಅವನನ್ನು ಕಾಡ್ತಿದ್ದ ಆಲೋಚನೆಗಳಿಂದ ಸಿಟ್ಟು ಇನ್ನೂ ಹೆಚ್ಚಾಗಿ 200ರಲ್ಲಿದ್ದ ಸ್ಪೀಡನ್ನು 220ಕ್ಕೆ ಏರಿಸಿ ಹೋಗ್ತಿದ್ದ. ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಿಳಿ ಚೂಡಿದಾರ್ ಧರಿಸಿದ್ದ ಹುಡುಗಿ ರಸ್ತೆ ಮಧ್ಯೆ ನಿಂತಿರೋದನ್ನು ಕಂಡು, ಬುಲ್ಶಿಟ್, ಯಾರೀ ಹುಡುಗಿ ಅಂತ ಬೈದ್ಕೊಳ್ತಾ ಕಾರನ್ನು ಸ್ವಲ್ಪ ಸ್ಲೋ ಮಾಡ್ದ. ಹತ್ತಿರ ಬಂದಾಗ ಅವಳ ರೂಪ ಸ್ಪಷ್ಟವಾಯಿತು. 100 ಮೀಟರ್ ಹತ್ತಿರ ಬಂದಾಗ ಅವಳ ಮುಖ ಪೂರ್ತಿ ತಿಳಿಯಿತು. ತಕ್ಷಣ ಒಂದು ಕೈಯಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ಫೋನ್ ತೆಗೆದು ಅದರಲ್ಲಿರುವಂಥ ಫೋಟೋವನ್ನು ನೋಡ್ದ. ಸಿಟ್ಟಿನಿಂದ ಅವನ ಕಣ್ಣುಗಳು ಕೆಂಪಾದವು. ತಕ್ಷಣ ಸಡನ್ ಬ್ರೇಕ್ ಆಗ್ತಾ ಕಾರು ಮತ್ತು ಆ ಹುಡುಗಿಯ ಮಧ್ಯೆ ಕೇವಲ 1 ಇಂಚ್ ಅಂತರ ಇತ್ತು. ಪ್ರಾಣ ಉಳಿದಿದ್ದಕ್ಕೆ ಸಮಾಧಾನ ಪಟ್ಟುಕೊಂಡು ಆಕ್ಸಿಡೆಂಟ್ ನೆನಪಾಗಿ ಕಾರ್ನಿಂದ ಇಳಿತಿದ್ದ ಅವನ ಹತ್ರ ಅವಳು ಓಡಿದ್ಲು. ಅವಳ ನಡುಕ ಮತ್ತು ಮುಖದಲ್ಲಿದ್ದ ಭಯವನ್ನು ನೋಡಿ ನಗ್ತಾ ಆ ಕ್ಷಣವನ್ನು ಎಂಜಾಯ್ ಮಾಡತ್ಲೆ ಸಾಮ್ರಾಟ್ ಸೀಟ್ ಬೆಲ್ಟ್ ತೆಗೆದು ಸ್ಟೈಲಾಗಿ ಗ್ಲಾಸ್ ಹಾಕ್ಕೊಂಡು ಕಾರಿನ ಬಾಗಿಲನ್ನು ತೆರೆದ. ಸಾರಿ ಸರ್, ರಸ್ತೆ ಮಧ್ಯೆ ನಿಂತು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ, ಮತ್ತು ತುಂಬ ಧನ್ಯವಾದ ಸರ್ ಕಾರ್ ನಿಲ್ಲಿಸಿದ್ದಕ್ಕೆ. ಆ ಹುಡುಗಿಯ ಮಾತುಗಳು ಅವನಿಗೆ ಅರ್ಥ ಆಗಲಿಲ್ವೋ ಏನೋ, ಆದರೆ ಅವನ ಕಣ್ಣುಗಳು ಅವಳನ್ನು ಕೋಪದಿಂದ ನೋಡ್ತಿದ್ವು. ಯಾಕೆ? ಅವನ ನೋಟದ ಅರ್ಥ ಅವಳಿಗೆ ಬೇರೆಯದೇ ರೀತಿ ಅನಿಸಿ, ಓ ಸಾರಿ ಸರ್, ನಿಜಕ್ಕೂ ವಿಷಯ ಹೇಳಲೇ ಇಲ್ಲ, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಸರ್, ಪ್ಲೀಸ್ ಇವ್ರನ್ನ ಹೇಗಾದರೂ ಉಳಿಸ್ಬೇಕು, ಸಹಾಯ ಮಾಡಿ ಸರ್, ಪ್ಲೀಸ್ ಸರ್ ಅಂತ ಅವಳು ಸಾಮ್ರಾಟ್ನನ್ನು ಬೇಡ್ಕೊಂಡ್ಳು. ಅವಳ ಮಾತನ್ನು ಕೇಳಿಸ್ಕೊಳ್ಳೋ ಆಸಕ್ತಿಯೇ ಇಲ್ಲದಂತೆ ಸಾಮ್ರಾಟ್ ಮುಖವನ್ನು ತಿರುಗಿಸ್ದ. ತಕ್ಷಣ ಕಣ್ಣಿನ ಗ್ಲಾಸ್ ತೆಗೆದು ಸಿಟ್ಟನ್ನು ತಡೀಲಾರದೆ ಅವಳಿಗೆ ಜೋರಾಗಿ ಒಂದು ಏಟು ಹೊಡೆದು ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋದ. ಹೀಗೆ ಹೊಡಿತಾನೆ ಅಂತ ಕಲ್ಪನೆ ಕೂಡ ಮಾಡಿರದ ಆ ಹುಡುಗಿ ಆ ಏಟಿಗೆ ತಲೆ ಸುತ್ತ ಕೆಳಗೆ ದಬಾರ್ನು ಬಿದ್ದಳು. ಬಿದ್ದವಳನ್ನು ಕಣ್ಣೆತ್ತಿಯೂ ನೋಡದ ಸಾಮ್ರಾಟ್ ಆ ವ್ಯಕ್ತಿಯನ್ನು ಎತ್ಕೊಂಡು ಬಂದು ತನ್ನ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಮಲಗಿಸಿ ಕಾರ್ ಸ್ಟಾರ್ಟ್ ಮಾಡ್ದ. ಕೆಳಗೆ ಬಿದ್ದಿದ್ದ ಹುಡುಗಿಯ ಪಕ್ಕದಲ್ಲೇ ಕಾರನ್ನು ಹಾರಿಸ್ಕೊಂಡು ಹೋದ. 20 ನಿಮಿಷದಲ್ಲಿ ಹತ್ತಿರದ ಆಸ್ಪತ್ರೆ ತಲುಪಿ ಅವನನ್ನು ದಾಖಲಿಸಿದ. ಪೊಲೀಸರಿಗೆ ಮಾಹಿತಿ ನೀಡದೆ ಚಿಕಿತ್ಸೆ ಶುರು ಮಾಡಲ್ಲ ಅಂತ ಸಿಬ್ಬಂದಿಯವರು ಹೇಳಿದಾಗ ಅವರನ್ನು ಅಸಡ್ಡೆಯಿಂದ ನೋಡಿ ಚೆಕ್ ಬುಕ್ ತೆಗೆದು 50 ಲಕ್ಷ ಚೆಕ್ ಬರೆದು ಆ ಡಾಕ್ಟರ್ ಮುಖಕ್ಕೆ ಎಸ್ದ. ನನ್ನ ಮುಂದೆ ಕಿರ್ಚೋದಕ್ಕೆ ಬರಬೇಡಿ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಅಪಘಾತವಾದ ಜಾಗ ಹೇಳಿ ಆಸ್ಪತ್ರೆಯಿಂದ ಸಾಮ್ರಾಟ್ ಹೊರಟು ಹೋದ. ಅವನ ಧ್ವನಿಗೆ ಹೆದರಿದ ಡಾಕ್ಟರ್ಗಳು ಆ 50 ಲಕ್ಷದ ಚೆಕ್ ನೋಡಿ ದಂಗಾಗ್ಬಿಟ್ರು. ಚೆಕ್ ಮೇಲಿದ್ದ ಸಾಮ್ರಾಟ್
ಅನ್ನೋ ಸಹಿ ನೋಡಿ ಅವ್ರು ಇನ್ನೂ ದಂಗಾದರು. ಯಾರಾದರೆ ನಮಗೇನು, ಹಣ ಸಿಕ್ಕಿದೆ ಅಷ್ಟೇ ಸಾಕು ಅಂತ ಚಿಕಿತ್ಸೆಯನ್ನು ಶುರು ಮಾಡಿದ್ರು. ಸಾಮ್ರಾಟ್ ಹೊಡೆದು ಏಟಿಗೆ ಕೆಳಗೆ ಬಿದ್ದಿದ್ದ ಆ ಹುಡುಗಿ ಪ್ರಜ್ಞೆಯಲ್ಲಿದ್ದರೂ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವನು ಆ ವ್ಯಕ್ತಿಯನ್ನು ಎತ್ಕೊಂಡು ಹೋಗೋದನ್ನು ಅವಳು ನೋಡ್ತಿದ್ಲು. ತನ್ನನ್ನು ಪತ್ತೆ ಮಾಡದೆ ಹೋದ ಅವರನ್ನು ನೋಡಿ ಅವಳು ತುಂಬಾ ಶಾಕ್ನಲ್ಲಿದ್ಲು. 10 ನಿಮಿಷದ ನಂತರ ತಲೆ ಸುತ್ತು ಕಡಿಮೆಯಾದಾಗ ಅವಳೇ ಎದ್ದು, ಇವನು ಯಾಕೆ ನನ್ನನ್ನು ನೋಡ್ದ? ಕಣ್ಣುಗಳನ್ನ ನೋಡಿದ್ರೆ ನನ್ನ ಮೇಲೆ ಮೊದಲೇ ಕೋಪ ಇದ್ದಂತೆ ಕಾಣ್ತಿತ್ತು. ಆದರೆ ಯಾಕೆ ನನ್ನ ಮೇಲೆ ಯಾಕೆ ಕೋಪ? ನಾನು ಇವರನ್ನು ಇದುವರೆಗೂ ನೋಡೇ ಇಲ್ವಲ್ಲ ಅಂತ ಯೋಚಿಸ್ತಾ ಸ್ಕೂಟಿ ಹತ್ತಿರ ಹೋಗಿ ಅವಳು ಫಸ್ಟ್ ನೀರು ಕುಡಿದ್ಲು. ಆ ಏಟು ತಿಂದಂಥ ಆ ಕೆನ್ನೆ ತುಂಬಾ ನೋವಾಗ್ತಿತ್ತು. ಇಷ್ಟು ಜೋರಾಗಿ ಹೊಡೆದಿದ್ನಲ್ಲ, ಯಾವುದೋ ಶತ್ರುವನ್ನು ನೋಡ್ದಂತೆ ನೋಡ್ದ ನನ್ನನ್ನು ಅಂದ್ಕೊಂಡು ಮುಖವನ್ನು ತೊಳ್ಕೊಂಡು ತನ್ನ ಕೆಲಸಕ್ಕೆ ಹೊರಟ್ಲು ಆಕೆ. ಸಾಮ್ರಾಟ್ ಆಸ್ಪತ್ರೆಯಿಂದ ಹೊರಬರ್ತಿದ್ರೆ ಅಷ್ಟರಲ್ಲಿ ಸ್ಕೂಟಿಯಲ್ಲಿ ಆ ಹುಡುಗಿ ಒಳಗಡೆ ಬಂದಳು. ಸಾಮ್ರಾಟ್ ಅವಳನ್ನ ಗಮನಿಸಲಿಲ್ಲ. ಆದರೆ ಆ ಹುಡುಗಿ ಸಾಮ್ರಾಟ್ ಕಾರನ್ನು ಗುರ್ತು ಹಿಡಿದು ಹೆದರಿಕೆಯಿಂದ ಕೆನ್ನೆಯನ್ನು ಮುಚ್ಕೊಂಡ್ಳು. ಕಾರು ಹೋಗೋವರೆಗೆ ಕಾಯ್ದ ಅವಳು, ಇವನು ಇಲ್ಲೇ ಇದ್ದಾನೆ ಅಂದರೆ ಆ ವ್ಯಕ್ತಿಯನ್ನು ಇಲ್ಲೇ ದಾಖಲಿಸಿರಬೇಕು ಅಂದ್ಕೊಂಡು ಸ್ಕೂಟಿ ಪಾರ್ಕ್ ಮಾಡಿ ರಿಸೆಪ್ಷನ್ಗೆ ಹೋಗಿ ವಿಚಾರಿಸಿದ್ಲು ಆಕೆ. ಅಲ್ಲಿನ ರಿಸೆಪ್ಷನಿಸ್ಟ್ ಆಗಲೇ ಸಾಮ್ರಾಟ್ ಸ್ಟೈಲ್ಗೆ ಫಿದಾ ಆಗಿದ್ಲು. ಹಾಂ ಹೌದು ಮೇಡಮ್, ಒಬ್ಬ ಸುಂದರ ಹುಡುಗ ಕೇಸನ್ನು ದಾಖಲಿಸಿ ಹೋದರು ಅಂತ ಕನಸು ಅಂತ ಹೇಳಿದ್ಲು. ಆ ಹುಡುಗಿ ಅವಳನ್ನು ಸಿಟ್ಟಿನಿಂದ ನೋಡಿ ಹೋಗ್ತಾ ಇದ್ದಾಗ, ಮೇಡಮ್, ಸುರಕ್ಷಾ ಮೇಡಮ್ ಅಂತ ಕರೆದ್ಲು. ಏನು ಅಂತ ಸುರಕ್ಷಾ ಕೇಳಿದ್ಲು. ನೀವು ರಿಜಿಸ್ಟರ್ನಲ್ಲಿ ಸಹಿ ಮಾಡದೆ ಹೋಗ್ತಿದ್ದೀರಲ್ಲ ಅಂದಾಗ ಸುರಕ್ಷಾ, ನೀನು ಯಾರ್ದೋ ಕನಸಿನಲ್ಲಿ ತೇಲ್ತಿದೆಯಲ್ಲ ಅಂದ್ಲು. ಅದಕ್ಕೆಷ್ಟೆಲ್ಲ, ಬಿಡಿ ಮೇಡಮ್, ಯಾರೋ ಗೊತ್ತಿಲ್ಲದವರಿಗಾಗಿ 50 ಲಕ್ಷ ಚೆಕ್ ಬರೆದ ಆ ಮಹಾನುಭಾವ ಎಲ್ಲಿ, ತಿಂಗಳಿಗೆ 25,000 ಪಡೆಯೋ ನಾನೆಲ್ಲಿ ಅಂದ್ಲು. ಅದಕ್ಕೆ ಸುರಕ್ಷಾ, ಅವನ ಹತ್ರ ಹಣ ಇರಬಹುದು, ಆದರೆ ನಿನ್ನ ಹತ್ರ ಬೆಲೆ ಬಾಳುವಂಥ ಆತ್ಮಾಭಿಮಾನ ಇದೆ ಅಂತ ಹೇಳಿ ಒಳಗಡೆ ಹೋದ್ಲು. ನಮ್ಮ ನಾಯಕಿ ಸುರಕ್ಷಾ ಮೆಡಿಕಲ್ PG 2ನೇ ವರ್ಷದ ವಿದ್ಯಾರ್ಥಿನಿ. ಸಾಮ್ರಾಟ್ ಬಂದಿದ್ದ ಅದೇ ಆಸ್ಪತ್ರೆಯಲ್ಲಿ ಜೂನಿಯರ್ ಡಾಕ್ಟರಾಗಿ ಕೆಲಸ ಮಾಡ್ತಿದ್ದಾಳೆ. ತಂದೆ ಖಾಸಗಿ ಬ್ಯಾಂಕ್ ಆಡಿಟರ್, ತಾಯಿ ಗೃಹಿಣಿ. ತಂದೆ ತಾಯಿಗೆ ಒಬ್ಬಳೇ ಮಗಳು. ಅವರು ಹೈದರಾಬಾದ್ನಲ್ಲಿರ್ತಾರೆ. ಸುರಕ್ಷಾ ಮಾತ್ರ ಹಾಸ್ಟೆಲ್ನಲ್ಲಿದ್ದಾಳೆ. 5.7 ಅಡಿ ಎತ್ತರ, ಸಣ್ಣಗೆ ನಾಜೂಕಾದ ಸುಂದರ ರೂಪದ ಹುಡುಗಿ ಅವಳು. ಒಳಗಡೆ ಹೋಗಿ ಎಫ್ರನ್ ಹಾಕ್ಕೊಳ್ತಿದ್ದಾಗ ಅವಳ ಗೆಳತಿ ಬಿಂದು ಬಂದ್ಲು. ಯಾಕೆ ಇಷ್ಟು ತಡ ಸುರಕ್ಷಾ, ನಿನ್ನ ಕೆನ್ನೆಗೇನಾಗಿದೆ ಅಂತ ಕೇಳಿದ್ಲು. ಕೆನ್ನೆ ಕೆಂಪಾಗಿ ಬೆರಳಿನ ಗುರುತು ಮೂಡಿತ್ತು. ಸುರಕ್ಷಾ ಸತ್ಯ ಹೇಳಿದರೆ ಬಿಂದು ಬೈತಾಳೆ ಅಂತ ಸ್ಕೂಟಿ ಸ್ಕಿಡ್ಡಾಗಿ ಬಿದ್ದೆ ಅಂತ ಸುಳ್ಳು ಹೇಳಿ ಕವರ್ ಮಾಡಿದ್ಲು. ಸಂಜೆ ಸುರಕ್ಷಾ ತನಗೆ ಇಷ್ಟವಾದ ಕಿಡ್ಸ್ ವಾರ್ಡ್ಗೆ ಹೋದ್ಲು. ಅಲ್ಲಿ 5 ವರ್ಷದ ಮಗು ಕೆಮ್ಮುತ್ತಾ ವಾಂತಿ ಮಾಡ್ಕೊಳ್ತಿತ್ತು. ಸುರಕ್ಷಾ ತಕ್ಷಣ ಆ ಮಗುವಿಗೆ ಇಂಜೆಕ್ಷನ್ ತಯಾರು ಮಾಡ್ತಾ ಇದ್ದಾಗ ಸಾಮ್ರಾಟ್ ಬಂದು ಅವಳ ಭುಜ ಹಿಡಿದು ಜೋರಾಗಿ ತಿರುಗಿಸ್ದ. ಕೈಯಲ್ಲಿದ್ದ ಸಿರಿಂಜ್ ಕೆಳಗೆ ಬಿದ್ದು ಒಡೆದೋಯ್ತು. ಆ ಅವಸರದಲ್ಲಿ ಸುರಕ್ಷಾ ಎದುರಿಗಿದ್ದ ವ್ಯಕ್ತಿ ಕಾಲರ್ ಹಿಡಿದು, ನಿನಗೆ ಹುಚ್ಚ ಅಂತ ಕಿರ್ಚಿದ್ಲು. ನೋಡಿದ್ರೆ ಎದುರಿಗೆ ಸಾಮ್ರಾಟ್ ಇದ್ದಾನೆ. ಅವನ ಕಣ್ಣುಗಳು ಕೆಂಪಾಗಿದ್ವು. ಭಯದಿಂದ ಅವಳು ಕಾಲರ್ ಬಿಟ್ಟು ಹಿಂದೆ ಸರಿದು ಬಿಟ್ಲು. ಅಷ್ಟರಲ್ಲಿ ಮಗು ಮತ್ತೆ ವಾಂತಿ ಮಾಡತೊಡಗಿದ್ರಿಂದ ಸಾಮ್ರಾಟನ್ನು ಮರೆತು ಮಗುವಿಗೆ ಚಿಕಿತ್ಸೆಯನ್ನು ನೀಡಿದ್ಲು. ಮಗು ಸ್ವಲ್ಪ ಸುಧಾರಿಸಿದ ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಸಾಮ್ರಾಟ್ ಅವಳನ್ನೇ ಸುಡುವಂತೆ ನೋಡ್ತಿದ್ದ. ಸಾಮ್ರಾಟ್ ಅವಳನ್ನ ಗೋಡೆಗೆ ಅದುಮ್ ಹಿಡಿದು, ನನ್ನ ಕಾಲರ್ ಹಿಡಿಯೋದಕ್ಕೆ ನಿನಗೆಷ್ಟೇ ಧೈರ್ಯ ಅಂತ ಗರ್ಜಿಸ್ದ. ಅಷ್ಟರಲ್ಲಿ ಸೀನಿಯರ್ ಡಾಕ್ಟರ್ ಅಲ್ಲಿಗೆ ಬಂದು ಸುರಕ್ಷಾ ಅಂತ ಕೂಗಿದ್ರು.
ಸಾಮ್ರಾಟ್ ಅವಳನ್ನು ಬಿಟ್ಟು ಡಾಕ್ಟರ್ಗೆ ಅಲ್ಲಿಂದ ಹೋಗುವಂತೆ ಸನ್ನೆ ಮಾಡಿ ಸುರಕ್ಷಾಳನ್ನು ನೋಡಿ ನನ್ನ ಕ್ಯಾಬಿನಿಗೆ ಬಾ ಅಂತ ಹೇಳಿ ಅವನು ಹೊರಟು ಹೋದ. ಡಾಕ್ಟರ್ಗಳೆಲ್ಲ ಸೇರಿ ಸುರಕ್ಷಾಗೆ ಬೈದರು. ನಮ್ಮ ಆಸ್ಪತ್ರೆಯ CEO ಸಾಮ್ರಾಟ್ ಅವ್ರ ಕಾಲರ್ ಹಿಡಿದಿದ್ಯಾ? ಅವರ ಆ್ಯಟಿಟ್ಯೂಡ್ ಬಗ್ಗೆ ಗೊತ್ತಿಲ್ವೇ? ಅವರ ಸಿಟ್ಟಿನ ಬಗ್ಗೆ ಇಡೀ ಆಸ್ಪತ್ರೆಗೆ ಗೊತ್ತು. ಈಗಲೇ ಹೋಗಿ ಕ್ಷಮೆ ಕೇಳು ಅಂತ ಎಚ್ಚರಿಸಿದ್ರು. ಸುರಕ್ಷಾ ಕ್ಷಮೆ ಕೇಳಲು ಸಾಮ್ರಾಟ್ನ ಕ್ಯಾಬಿನ್ ಕಡೆಯೇ ಹೋದ್ಲು. ದಾರಿಯಲ್ಲಿ ಅಟೆಂಡರ್ ಅವರಿಗೆ ತುಂಬ ಸಿಟ್ಟು, ಅತ್ತ ಹೋಗಬೇಡಿ ಅಂತ ಹೆದರಿಸ್ದ. ಸುರಕ್ಷಾ ಲಿಫ್ಟ್ನಲ್ಲಿ ಹೋಗುವಾಗ ಯೋಚಿಸ್ತಿದ್ಲು, ಇವನು ಯಾಕೆ ನನ್ನ ಮೇಲೆ ಮೊದಲೇ ಸಿಟ್ಟಿನಿಂದಿದ್ದಾನೆ? ನಾನು ಇವನಿಗೆ ಏನು ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಧೈರ್ಯ ಮಾಡಿ ಸಾಮ್ರಾಟ್ ಕೋಣೆಯ ಬಾಗಿಲನ್ನು ತಟ್ಟಿದ್ಲು. ಅವನು ಒಳಗೆ ಬಾ ಎಂದ ಬೇಸ್ ಧ್ವನಿಗೆ ಅವಳು ನಡುಗಿದ್ಲು. ಒಳಗೆ ಹೋದ ಸುರಕ್ಷಾ, ಸರ್ ಐ ಆಮ್ ರಿಯಲಿ ಸಾರಿ ಸರ್, ಗೊತ್ತಿಲ್ಲದೆ ಅಚಾನಕ್ ಹಾಗಾಗಿ ಮಾಡಿದೆ, ನಾನು ಬೇಕಂತ ಮಾಡಿದ್ದಲ್ಲ ಅಂತ ಕ್ಷಮೆ ಕೇಳಿದ್ಲು. ಆದರೆ ಸಾಮ್ರಾಟ್ ಸಿಟ್ಟಿನಿಂದ ಎದ್ದು ಬಂದು ಅವಳನ್ನ ಮತ್ತೆ ಗೋಡೆಗೆ ಹತ್ತಿ ಹಿಡ್ದ. ಕೇವಲ ಸಾರಿ ಹೇಳಿದ್ರೆ ಮುಗೀತಾ? ಎಲ್ಲರ ಮುಂದೆ ನನ್ನ ಗೌರವ ಕಳೆದಿದ್ಯಾ? ನಿನಗೆ ಇಡೀ ಜೀವನ ಮರೆಯಲಾಗದ ಏಟು ಕೊಡ್ದಿದ್ರೆ ನನ್ನ ಹೆಸರು ಸಾಮ್ರಾಟೇ ಅಲ್ಲ ಅಂತ ಎಚ್ಚರಿಸಿದ. ಸುರಕ್ಷಾ ಭಯದಿಂದ ಉಸಿರು ಬಿಗಿ ಹಿಡಿದು ಅವನನ್ನು ನೋಡ್ತಾ ಇದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.